ನಮಸ್ತೆ ಎಲ್ರಿಗೂ ಅಗ್ರಿವೇಟ್ ಪ್ರಾಕ್ಟಿಕಲ್ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ರವಿ ಮಂಟೂರ್. ಪ್ರತಿ ವರ್ಷವೂ ಏನಾಗುತ್ತೆ ಅಂದರೆ ಆಫ್ಟರ್ PUC ಸೈನ್ಸ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಥಿಯರಿ ಎಕ್ಸಾಮ್ ಆದಮೇಲೆ CET ಇರುತ್ತೆ, CET ಆದಮೇಲೆ ನೀಟ್ ಎಕ್ಸಾಮ್ ಇರುತ್ತೆ. ಇದರ ಜೊತೆಗೆ ಒಂದು ಅಗ್ರಿ ಮತ್ತು ವೆಟರ್ನರಿಗೆ ಸಂಬಂಧಪಟ್ಟಂಥ ಅಗ್ರಿಕಲ್ಚರ್ ಕೋಟಾ ಎಕ್ಸಾಮ್ ಒಂದು ನಡೆಯುತ್ತೆ ಪ್ರತಿ ವರ್ಷ. ಏನು ಈ ಅಗ್ರಿಕಲ್ಚರ್ ಕೋಟಾ ಯಾರ್ಯಾರು ಕ್ಲೇಮ್ ಮಾಡಿದಾರಲ್ಲ CET ಹಾಲ್ ಟಿಕೆಟಲ್ಲಿ, ಅವರಿಗೆ ಆದಂಥ ಒಂದು ಪರ್ಟಿಕ್ಯುಲರ್ ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ಗೋಸ್ಕರ ನಾವೊಂದು ತರಬೇತಿ ಕೇಂದ್ರವನ್ನು ಮಾಡಿದ್ದೇವೆ, ಅದೇ ಅಗ್ರಿವೇಟ್ ಪ್ರಾಕ್ಟಿಕಲ್ ಕ್ಲಾಸಸ್ ಅಂತ. ಅಂದರೆ ಮೈಸೆಲ್ಫ್ ರವಿ ಮಂಟೂರ್, ಐ ಆಮ್ ಅಗ್ರಿ ಗ್ರ್ಯಾಜುಯೇಟ್ ಫ್ರಮ್ ಧಾರವಾಡ ಯೂನಿವರ್ಸಿಟಿ. ಹಾಗೆ ಮತ್ತು ಈ ಅಗ್ರಿವೇಟ್ ಪ್ರಾಕ್ಟಿಕಲ್ ಕ್ಲಾಸ್ದ ಫೌಂಡರ್ ನಾನಾಗಿದ್ದೇನೆ. ಏನಂತಂದರೆ ನಾವು ಸತತ 6 ವರ್ಷಗಳ ಕಾಲ ಈ ಅಗ್ರಿ ಮತ್ತು ವೆಟರ್ನರಿಗೆ ಸಂಬಂಧಪಟ್ಟಂಥ ಕ್ಲಾಸ್ಗಳನ್ನು ತರಬೇತಿ ಕೊಡ್ತಾ ಬಂದಿದ್ದೇವೆ. ಇಲ್ಲಿವರೆಗೂ ಮೋರ್ ದ್ಯಾನ್ 2,000 to 3,000 ಸ್ಟೂಡೆಂಟ್ಸ್ಗಳನ್ನ ನಾವು ಟೀಚಿಂಗ್ ಮಾಡ್ತಾನೆ ಬಂದಿದ್ದೇವೆ. ಹಾಗಾಗಿ ಈ ವರ್ಷ ಒಂದು ಫುಲ್ ಸ್ಟ್ರೆಚ್ಚಾಗಿ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಈಗಾಗಲೇ PUC ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಥಿಯರಿ ಎಕ್ಸಾಮ್ ಸ್ಟಾರ್ಟ್ ಇದ್ದು, ಇನ್ನು ಥಿಯರಿ ಎಕ್ಸಾಮ್ ಮಾರ್ಚ್ 16ಗೆ ಥಿಯರಿ ಎಕ್ಸಾಮ್ ಎಲ್ಲರೂ ಎಕ್ಸಾಮ್ ಮುಗಿಲಿದೆ. ಎಕ್ಸಾಮ್ ಮುಗಿದ ನಂತರ ನಮ್ಮ ಇಮಿಡಿಯೇಟ್ ಎಕ್ಸಾಮ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಲಿದ್ದೇವೆ. ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ನನ್ನೊಂದು ಟೀಮ್ ಏನು ನಾವು 6 ವರ್ಷಗಳ ಕಾಲ ಏನು ಸತತ ಪರಿಶ್ರಮದಿಂದ ಈ ಅಗ್ರಿ ಮತ್ತು ವೆಟರ್ನರಿಗೆ ಸಂಬಂಧಪಟ್ಟಂಥ ಕ್ಲಾಸ್ಗಳನ್ನು ನಡೆಸ್ತಾ ಬಂದಿದ್ದೇವೆ. ನಮ್ಮ ಟೀಮ್ನ ಇವತ್ತು ನಿಮಗೆ ಇಂಟ್ರೊಡಕ್ಷನ್ ಮಾಡಿಕೊಡ್ತೇನೆ. ಏನಪ್ಪ ಅಂತಂತಂದರೆ, ನಮ್ಮ ಟೀಮಲ್ಲಿ ಇಬ್ಬರು ವೆಟರ್ನರಿ ಗ್ರ್ಯಾಜುಯೇಟ್ಸ್ ಇದ್ದಾರೆ ಬೀದರ್ ಯೂನಿವರ್ಸಿಟಿಯಿಂದ. ಹಾಗೆ ಇನ್ನಿಬ್ಬರು MSc ಗ್ರ್ಯಾಜುಯೇಟ್ಸ್ ಇದ್ದಾರೆ. ಹಾಗೆ ಜೊತೆಗೆ ಒಬ್ಬರು ಸ್ಪೆಷಲ್ ಪರ್ಸನ್ ಇದ್ದಾರೆ, ಅವ್ರನ್ನ ಇಂಟ್ರೊಡಕ್ಷನ್ ಮಾಡಿಕೊಡ್ತೇನೆ. ಏನಪ್ಪ ಅಂತಂದರೆ, ಮೀಟ್ ಡಾಕ್ಟರ್ ರೋಹಿತ್ ಹನ್ಜಿ. ಈಸ್ ಎ ವೆಟರ್ನರಿ ಗ್ರ್ಯಾಜುಯೇಟ್ ಫ್ರಮ್ ಬೀದರ್ ಯೂನಿವರ್ಸಿಟಿ ಆ್ಯಂಡ್ ಈಸ್ ಎ ಮಿಸ್ಟರ್ ಮಲ್ಲಿಕಾರ್ಜುನ್ ಚಿಟ್ಟಿ. ಈಸ್ ಎ MSc in plant pathology and also agri graduate from Dharwad University. And meet Mrutyunjay Hiremat. He is also based agriculture from Dharwad University. And Mr. Gautam is also my junior and he is also based agriculture from Dharwad University. And meet Dr. Sachin Chaudhary. He is also veterinary from Bidar University. And one more special person ಈ ವರ್ಷ ಯಾರಪ್ಪ ಅಂತಂದರೆ, ನಿಮಗೆ ಇವರು ನಮ್ಮ ಸೀನಿಯರು ಮಿಸ್ಟರ್ ಪ್ರವೀಣ್ ಜಾಧವ್ ಅಂತೇಳಿ. ಇವರು ನಿಮಗೆ ಕ್ಯಾರಿಯರ್ ಅಡ್ವೈಸರ್ ಆಗಿ ಈ ವರ್ಷ ನಮ್ಮ ಕೈಗೆ ಸಿಕ್ಕಿದ್ದಾರೆ. ಯಾಕಪ್ಪ ಅಂತಂದರೆ, ಇವರು ನಮ್ಮದೇ ಟೀಮು. ಬಟ್ ಏನಾಗಿತ್ತು ಅಂದರೆ, ಒಂದು 2-3 ವರ್ಷದಿಂದ ಕಂಟಿನ್ಯೂ ಆಗಿ ಅವರು UPSCಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರು. ಸೊ ಹಂಗಾಗಿ ಲಾಸ್ಟ್ ಇಯರ್ ಅವ್ರು ನಮ್ಮ ಜೊತೆ ಸೇರಬೇಕಾಗಿತ್ತು. ಬಟ್ ಏನೋ ಒಂದು ಸೀರಿಯಸ್ ಓದೋದ್ರಲ್ಲಿ ಇರೋದ್ರಿಂದ ಈ ಸಲ ನಮ್ಗೆ ಅವರು ಕರೆಂಟ್ಲಿ ಈ ಸಲ ಅವರು UPSC ಕ್ಲಿಯರ್ ಮಾಡಿಬಿಟ್ಟು IFS ಈ ಪ್ರೆಸೆಂಟ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವರು ಕೂಡ ನಮ್ಮ ಜೊತೆ ಇರ್ತಾರೆ ಕೆರಿಯರ್ ಅಡ್ವೈಸರ್ ಆಗಿ. ಏನೇ ಹೆಚ್ಚಿನ ಮಾಹಿತಿ ಬೇಕಾದರೂ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಮ್ಮ ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕ್ಲಾಸಸ್ ಇರ್ತವೆ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಲ್ಲ, ಸೊ ಯಾರು ಮಿಸ್ ಮಾಡದೆ, ಅಡ್ಮಿಷನ್ ಇನ್ನೇನು ಸ್ಟಾರ್ಟ್ ಆಗಿದ್ದಾವೆ. ಯಾರ್ಯಾರಿಗೆ ಇಂಟ್ರೆಸ್ಟೆಡ್ ಇದೆ, ಈ ಫೋನ್ ನಂಬರ್ ಕಾಣ್ತಾರಂಥ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಏನೇ ಹೆಚ್ಚಿನ ಡೀಟೇಲ್ಸ್ ಬೇಕಾದರೂ ಕೂಡ. ಏನಪ್ಪ ಅಂತಂದರೆ, ನಮ್ಮ ಆಫ್ಲೈನ್ ಕ್ಲಾಸಸ್ ಎಲ್ಲೆಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ, ಮೋರ್ ದೆನ್ 10 ಅಥವಾ ಮೋರ್ ದೆನ್ 10 ಪ್ಲೇಸಸಲ್ಲಿ ನಮ್ಮದು ಅಗ್ರಿ ಮತ್ತು ಅಗ್ರಿವೇಟ್ ಪ್ರಾಕ್ಟಿಕಲ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಯಾವ್ಯಾವಪ್ಪ ಅಂತಂದರೆ, ಅತಿನಿ ಆಗಿರ್ಬೋದು, ಹಾರಗೆರೆ ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ಹಾಗೆ ಮೂಡಲ್ಗಿ, ಬನ್ನಟ್ಟಿ, ವಿಜಯಪುರ, ಮುಧೋಳ್, ಬೆಳಗಾವಿ ಆಗಿರ್ಬೋದು, ಬೈಲ್ವಂಗಲ್ ಮತ್ತು ಧಾರವಾಡ. ಈ ಎಲ್ಲ ಸೆಂಟರ್ಗಳಲ್ಲಿ ನಮ್ಮದೊಂದು ಅಗ್ರಿ ಮತ್ತು ಅಗ್ರಿಗೆ ಸಂಬಂಧಪಟ್ಟಂಥ ಕ್ಲಾಸಸ್ಗಳನ್ನು ನಡೆಸ್ತಾ ಇದ್ದೇವೆ. ಅದೇ ರೀತಿ ಫಸ್ಟ್ ಬ್ಯಾಚ್ ಬಂದುಬಿಟ್ಟು ನಿಮಗೆ 23rd ಮಾರ್ಚಿಂದ ಏಪ್ರಿಲ್ 16ವರೆಗೂ ಫಸ್ಟ್ ಬ್ಯಾಚ್ ಇರುತ್ತೆ. ಅಂದರೆ ಆಫ್ಟರ್ ಇಮಿಡಿಯೇಟ್ ಥಿಯರಿ ಎಕ್ಸಾಮ್ ಈ ಬ್ಯಾಚನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಸೆಕೆಂಡ್ ಬ್ಯಾಚ್ ಬಂದುಬಿಟ್ಟು ಆಫ್ಟರ್ 26th ಏಪ್ರಿಲ್. ಯಾಕೆ 26th ಏಪ್ರಿಲ್ ಈ 10 days ಯಾಕೆ ಗ್ಯಾಪ್ ಕೊಟ್ಟಿದ್ದೀವಿ ಅಂತಂದರೆ, ಆ ಟೈಮಲ್ಲಿ CET ಇರುತ್ತೆ ಎಕ್ಸಾಮು. CET ಮುಗಿದ ತಕ್ಷಣ ಈ ಬ್ಯಾಚಿಗೆ ನೀವು ಜಾಯ್ನ್ ಆಗ್ಬೋದು. ಇಲ್ಲಪ್ಪ ನಾವು ಜೊತೆಗೆ ನಾವು ನೀಟ್ ಮಾಡ್ತಾ ಇದ್ದೀವಿ ಸರ್, ನಮ್ಮ ನೀಟ್ ಇದೆ ಎಕ್ಸಾಮು, ನೀಟ್ ಆದಮೇಲೆ ನಾವು ಏನು ಮಾಡ್ಬೋದು ಸರ್ ಅಂತ ಕೇಳಿದರೆ, ಇಮಿಡಿಯೇಟ್ ನೀಟ್ ಎಕ್ಸಾಮ್ ಆಫ್ಟರ್ ನೀಟ್ ಎಕ್ಸಾಮ್ ಆದಮೇಲೆ ಮತ್ತೊಂದು ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದೊಂದು 5 days ಇರಲಿ, 10 days ಗ್ಯಾಪ್ ಇದ್ದರೂ ಕೂಡ ಕಂಪ್ಲೀಟ್ ಒಂದು ಸಿಲೆಬಸ್ನ ನಾನು ನಿಮಗೆ ಮುಗಿಸ್ಕೊಟ್ಟು ಒಂದು ಒಳ್ಳೆ ರಿಸಲ್ಟನ್ನು ನಾವು ಕೊಡ್ತಾನೆ ಬಂದಿದ್ದೀವಿ ಪ್ರತಿ ವರ್ಷ. ಸೊ ಯಾರಾದರೂ ನೀಟ್ಗೆ ಸೀರಿಯಸ್ ಆಗಿ ಆಸ್ಪಿರೆಂಟ್ ಇದ್ದರೆ, ಆಫ್ಟರ್ ನೀಟ್ ಎಕ್ಸಾಮ್ ಕೂಡ ನಿಮ್ಗೊಂದು ಆಪ್ಷನ್ ಇದೆ. ಏನಪ್ಪ ಅಂತಂದರೆ, ನೀಟ್ ಎಕ್ಸಾಮ್ ಆದಮೇಲೆ ಒಂದು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲ ಸರ್ ನಮಗೆ ಆಫ್ಲೈನ್ ಬರೋಕ್ಕಾಗಲ್ಲ, ನಾವು ದೂರ ಇದ್ದೀವಿ, ನಮಗೆ ಆಪ್ಷನ್ ಆಗ್ತಾ ಇಲ್ಲಪ್ಪ ಅಂತಂತಂದರೆ ಏನಿಲ್ಲ. ನಮ್ಮದೊಂದು ಅಗ್ರಿವೇಟ್ ಆ್ಯಪ್ ಅಂತ ಒಂದು ಗೂಗಲ್ ಪ್ಲೇಸ್ಟೋರಲ್ಲಿ ಒಂದು ನಮ್ಮದೇ ಆದಂಥ ಒಂದು ಆ್ಯಪ್ ಇದೆ.
ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಯಾಕಂದರೆ ನಿಮಗೆ ಈ ಮುಂದೆ ಬರ್ತಕ್ಕಂಥ ಅಗ್ರಿ ಮತ್ತು ವೆಟರ್ನರಿಗೆ ಸಂಬಂಧಪಟ್ಟಂತೆ ಎಲ್ಲ ಅಪ್ಡೇಟ್ಸ್ಗಳು, ಡಾಕ್ಯುಮೆಂಟ್ಸ್ ಆಗಲಿ, ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ, ಎಕ್ಸಾಮ್ ಎಷ್ಟು ಮಿನಿಟ್ಸ್ ಇರುತ್ತೆ, ಎಕ್ಸಾಮ್ ಡ್ಯೂರೇಷನ್ ಏನು, ಮತ್ತು ಎಕ್ಸಾಮ್ ಯಾವ ಥರ ಇರುತ್ತೆ, ಪ್ರತಿಯೊಂದು ಡೀಟೇಲ್ಸನ್ನ ನಿಮಗೆ ಆ ಆ್ಯಪಲ್ಲಿ ಕೊಡ್ತಾ ಹೋಗ್ತೀನಿ. ಮತ್ತು ಜೊತೆಗೆ ಮೋರ್ ದೆನ್ 50 ವಿಡಿಯೋಸ್ ಆ ಆ್ಯಪಲ್ಲಿ ಇರ್ತವೆ. ಪ್ರತಿಯೊಬ್ಬರು ಪ್ರತಿ ವರ್ಷ ಪ್ರೀವಿಯಸ್ ಇಯರ್ ಯಾವ ಕ್ವಶನ್ಸ್ ಬಂದಿದ್ದು ಅದ್ರ ಮೇಲೆಲ್ಲ ಸ್ಪೆಷಲ್ ವಿಡಿಯೋಗಳನ್ನು ನಾವು ಮಾಡಿ ಹಾಕ್ತಾನೆ ಇರ್ತೀವಿ. ಪ್ರತಿಯೊಬ್ಬರು ಈ ಆ್ಯಪ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳೇಬೇಕು. ಹಾಗೆ ನಮ್ಮದೇ ಆದಂಥ ಒಂದು ಅಗ್ರಿವೇಟ್ ಪ್ರಾಕ್ಟಿಕಲ್ ಕ್ಲಾಸಸ್ ಅಂತೇಳಿ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಪ್ರತಿಯೊಬ್ಬರು ಈ ಪೇಜ್ಗೆ ಜಾಯ್ನ್ ಆಗಿ, ಯಾಕಂದರೆ ಅಲ್ಲೂ ಕೂಡ ಅಪ್ಡೇಟ್ಸ್ ಇರ್ತಾ ಇರುತ್ತೆ. ಯಾಕಂದರೆ ಯಾವ ಕ್ಲಾಸು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಯಾವ ಕ್ಲಾಸು ಯಾವ ದಿನ ರಜೆ ಇರುತ್ತೆ, ಪ್ರತಿಯೊಂದು ಅಪ್ಡೇಟ್ ನಿಮಗೆ ಈ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಕೂಡ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಸೊ ಅಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ನನ್ನ ಒಂದು ಸಜೆಷನ್ ಏನಪ್ಪ ಅಂತಂದರೆ, ಪ್ರತಿಯೊಬ್ಬರು ಈ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಗೆ ಏನು ಯೂಸ್ ಆಗುತ್ತೆ ಅಂತಂದರೆ, ಪ್ರತಿಯೊಂದು ಅಪ್ಡೇಟ್ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ನೀವು ಯಾರನ್ನೂ ಕೇಳುವಂಥ ಅವಶ್ಯಕತೆ ಇರಲ್ಲ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಡಾಕ್ಯುಮೆಂಟ್ಸ್ ಏನೇನು ಬೇಕು, ಈ ಅಗ್ರಿ ಮತ್ತು ವೆಟರ್ನರಿಗೆ ಸಂಬಂಧಪಟ್ಟ ಪ್ರಾಕ್ಟಿಕಲ್ ಎಕ್ಸಾಮ್ದು ಏನೊಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತಲ್ಲ, ಈಗ ಸುಮಾರು ಕೋವಿಡ್ ಆದಮೇಲೆ ಅದು ಏನಾಗಿದೆ, ಆನ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಬಂದಿದೆ. ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದು ನಾನು ಮುಂಚಿತವಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೇನೆ. ನೆಕ್ಸ್ಟ್ ವಿಡಿಯೋನ ನಿಮಗೆ ಏನು ಡಾಕ್ಯುಮೆಂಟ್ಸ್ ಬೇಕು, ಆ ಫಾರ್ಮ್ಯಾಟ್ ಯಾವ ಥರ ಇರುತ್ತೆ, ಅದನ್ನು ಪ್ರತಿಯೊಂದು ನಾನು ವಿಡಿಯೋ ಮಾಡಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಬಾಯ್, ನಮಸ್ಕಾರ.